ಮಂಗಳೂರಿಂದ ಉಡುಪಿ ಸಂಪರ್ಕಿಸುವಂತ ರಸ್ತೆ ಅಧ್ವಾನ, ಕಿತ್ ಹೋದ ಡಾಂಬರ್, ಬೃಹತ್ ಹೊಂಡ ಗುಂಡಿ. ಎನ್ಎಚ್ಎಐ ದಿವ್ಯ ಮೌನ, ಗುತ್ತಿಗೆದಾರ ನಿಧಾನ. ಇದು ಗುಂಡಿ ಗಂಡಾಂತರದ ಸ್ಟೋರಿ. ನಿತ್ಯ ಸಂಚಾರಕ್ಕೆ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ವರ್ಷ ಇದೇ ಗೋಳು. ಅವೈಜ್ಞಾನಿಕವಾದ ಕಾಮಗಾರಿಗಳಿಂದಾಗಿ ಅಥವಾ ಕಮಿಷನ್ ತಿಂದಂತೇಳಿ ನಾನು ನೇರವಾಗಿ ಹೇಳುತ್ತೇನೆ. ಮಂಗಳೂರಲ್ಲಿ ರಸ್ತೆ ಅವ್ಯವಸ್ಥೆ ಜನರನ್ನ ಕಂಗಾಲಾಗಿಸಿದೆ. ಬೃಹತ್ ಹೊಂಡ ಗುಂಡಿಗಳನ್ನ ದಾಟಿ ಬರೋದೇ ಒಂದು ಸವಾಲಾಗಿದೆ. ಬೃಹತ್ ಗಾತ್ರದ ಗುಂಡಿಗೆ ಸಿಲುಕಿ ಅನೇಕ ವಾಹನಗಳು ಹಾಳಾಗಿವೆ. ಗುಂಡಿ ಗಂಡಾಂತರದಿಂದಾಗಿ ಈಗಾಗಲೇ 2 ಬಲಿಯಾಗಿದ್ದಾರೆ. ಇಷ್ಟಾದರೂ ಎನ್ಎಚ್ಎಐ ಗುತ್ತಿಗೆದಾರರು ಮೌನ ವಹಿಸಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಡಾಮರ, ಕಾಂಕ್ರೀಟ್ ಏನು ಉಪಯೋಗ ಮಾಡ್ತಾರೆ ಈ ರಸ್ತೆ ನಿರ್ಮಾಣಕ್ಕೆ, ಅದಕ್ಕೆ ಕ್ವಾಲಿಟಿ ಇಲ್ಲ. ಕುಳೂರು ಏನು ಬ್ರಿಡ್ಜ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಸಂಪೂರ್ಣ ರಸ್ತೆ ಹದಗೆಟ್ಟಿದೆ. ರಸ್ತೆಯಲ್ಲಿ ಹೊಂಡ ಗುಂಡಿ ಲಾಸ್ಟ್ ಇಯರ್ ಒಂದು ಹುಡುಗಿ ಸತ್ತ ಮೇಲೆ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಿದ್ರು. ಕಿತ್ತು ಹೋದ ರಸ್ತೆ, ಹೊಂಡ ಗುಂಡಿಯಲ್ಲಿ ಎದ್ದು ಬಿದ್ದು ಸಂಚರಿಸ್ತಾ ಇರುವ ಜನರು. ಮಂಗಳೂರಿನಿಂದ ಉಡುಪಿಗೆ ಸಂಚರಿಸುವ ರಸ್ತೆಯಲ್ಲಿ ದಿನನಿತ್ಯ ಕಂಡುಬರುವ ದೃಶ್ಯಗಳಿವು. ಭಾರೀ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಭಾರೀ ಅಧ್ವಾನವಾಗಿದೆ. ಕೂಳೂರು ಬಳಿ ಜನರು ಪ್ರತಿನಿತ್ಯ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಸಂಚರಿಸಬೇಕಾದ ಅನಿವಾರ್ಯತೆ ಇದೆ. ದಿನಂಪ್ರತಿ ಸಾವಿರಾರು ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸ್ತಾ ಇದ್ದು, ಒಂದಿಲ್ಲೊಂದು ಅಪಘಾತ ಆಗ್ತಿದ್ರೂ ಕೂಡ ಅಧಿಕಾರಿಗಳು, ರಸ್ತೆ ರಿಪೇರಿಯ ಗುತ್ತಿಗೆದಾರ ಕಂಪನಿ ಮಾತ್ರ ದಿವ್ಯ ಮೌನ ವಹಿಸಿದೆ. ಮಂಗಳೂರಿನಿಂದ ಸುರತ್ಕಲ್ನ ಮುಖದವರೆಗೂ ರಸ್ತೆಯಲ್ಲಿ ಬೃಹತ್ ಗಾತ್ರದ ಗುಂಡಿಗಳಿವೆ. ದಿನನಿತ್ಯ ಸಂಚರಿಸುವವರು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕಿಕೊಂಡೇ ಸಂಚರಿಸ್ತಾ ಇದ್ದಾರೆ. ಇನ್ನು ರಸ್ತೆ ಸಮಸ್ಯೆ ಬಗ್ಗೆ ನಿರಂತರ ದೂರು ಬಂದ ಹಿನ್ನೆಲೆ ಎನ್ಎಚ್ಎಐ ಅಲ್ಲಲ್ಲಿ ರಸ್ತೆಗೆ ತೇಪೆ ಹಚ್ಚುವ ಕಾರ್ಯ ಮಾಡ್ತಾ ಇದೆ. ಆದರೆ ಕೂಳೂರು ಸೇತುವೆ ಬಳಿ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದೆ. ಕೂಳೂರು ಸೇತುವೆ ಬಳಿ ಇರೋ ಗುಂಡಿಗಳನ್ನು ಮುಚ್ಚೋದು ನಮ್ಮ ಕೆಲಸ ಅಲ್ಲ, ಗುತ್ತಿಗೆ ವಹಿಸಿದ ಕಂಪನಿಯೇ ರಿಪೇರಿ ಮಾಡಬೇಕು ಅಂತಿರೋ ಹೆದ್ದಾರಿ ಪ್ರಾಧಿಕಾರ ಕೈ ಚೆಲ್ಲಿ ಕುಳಿತಿದೆ. ಇನ್ನು ಗುತ್ತಿಗೆ ವಹಿಸಿಕೊಂಡಿರುವ ಕಂಪನಿ ರಸ್ತೆ ರಿಪೇರಿ ಮಾಡದೇ ಇರೋದು ಯಾಕೆ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ರಸ್ತೆಗಳ ಬಗ್ಗೆ, ಅವ್ಯವಸ್ಥೆ ಬಗ್ಗೆ ಇವತ್ತು ಜನರು ಮಾತಾಡ್ತಾರೆ. ಅಂದರೆ ಅಷ್ಟು ಕೆಟ್ಟದಾಗಿವೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಇದಕ್ಕೆ ಮೂಲ ಕಾರಣ ಏನಂತ ಹೇಳಿದರೆ, ಅವೈಜ್ಞಾನಿಕವಾದ ಕಾಮಗಾರಿಗಳು, ಅದರ ಜೊತೆಯಲ್ಲಿ ಏನು ಅದಕ್ಕೆ ಡಾಮರ, ಕಾಂಕ್ರೀಟ್ ಏನು ಉಪಯೋಗ ಮಾಡ್ತಾರೆ ಈ ರಸ್ತೆ ನಿರ್ಮಾಣಕ್ಕೆ, ಅದಕ್ಕೆ ಕ್ವಾಲಿಟಿ ಇಲ್ಲ. ಈ ಎಲ್ಲ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಲು ಪರಿಣಿತರಿಂದ ಸರ್ಟಿಫಿಕೇಟ್ ಬಂದ ನಂತರ ಅವರು ಬಿಲ್ ಕೊಡಬೇಕು. ಈಗ ನಾವು ಇಲ್ಲಿಯೇ ನಾವು ನೋಡ್ತೇವೆ, ನಮ್ಮ ಕೊಟ್ಟಾರದಲ್ಲಿ ಎಲ್ಲ ಲೆವೆಲ್ ಮಾಡಿಕೊಂಡು ಎಲ್ಲ ನೀರು ಮಾರ್ಗದಲ್ಲಿ ನಿಲ್ತದೆ. ತುಂಬ ಮಂದಿ ತಮಾಷೆ ಮಾಡಿಕೊಂಡು, ನಾನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದೇನೆ, ಈಜುಕೊಳಗಳನ್ನು ನಿರ್ಮಿಸ್ತಾರಂತೇಳಿ. ಇನ್ನೊಂದು ಕಡೆ ನಂದೂರಿನಿಂದ ಕೆಪಿಟಿವರೆಗಿನ ಸರ್ವಿಸ್ ರಸ್ತೆ ಕೂಡ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಬೃಹತ್ ಗಾತ್ರದ ಗುಂಡಿಗಳನ್ನು ತಪ್ಪಿಸಿ ವಾಹನ ಚಲಾಯಿಸೋದು ಜನರಿಗೆ ಹರಸಾಹಸವಾಗಿದೆ. ಮಳೆಗಾಲದಲ್ಲಿ ವಾಹನ ಚಲಾಯಿಸೋದೇ ಸವಾಲು. ಈ ಸವಾಲಿನಲ್ಲಿ ಗುಂಡಿಗಳನ್ನು ತಪ್ಪಿಸಿಕೊಂಡು ವಾಹನ ಚಲಾಯಿಸಲು ಜನರು ಹೈರಾಣಾಗಿದ್ದಾರೆ. ಕಳೆದ ವರ್ಷ ಮಹಿಳೆಯೊಬ್ಬರು ಗುಂಡಿ ತಪ್ಪಿಸಲು ಹೋಗಿ ಬಿದ್ದು ಮೃತಪಟ್ಟ ಬಳಿಕ ತೇಪೆ ಹಾಕೋ ಕಾರ್ಯ ಮಾಡಲಾಗ್ತಿತ್ತು. ಆದರೆ ಅದು ಕೂಡ ಆಮೆಗತಿಯಲ್ಲಿ ಸಾಗಿದೆ. ಈಗಾಗಲೇ ಹೆದ್ದಾರಿಯ ಮರಣಗುಂಡಿಗೆ 2 ಬಲಿಗಳಾಗಿವೆ. ಪ್ರತಿದಿನ ಅಪಘಾತವಾಗಿ ಜನರು ಗಾಯಗೊಳ್ತಾ ಇದ್ದಾರೆ. ಆದರೆ ರಸ್ತೆ ಸರಿ ಮಾಡಬೇಕಾದವರು ಮಾತ್ರ ಏನೂ ಆಗಿಲ್ಲ ಅನ್ನುವಂತೆ ಮೌನ ವಹಿಸಿದ್ದಾರೆ. ಬಟ್ ಇದರ ಏನಾಗಿದೆ, ಇವರ ವಿನ್ಯಾಸದಲ್ಲಿ ಮಿಸ್ಟೇಕ್ ಇದೆ ನೋಡಿ. ಕೋಟಿಗಟ್ಟಲೆ ಅದನ್ನು ಪ್ಯಾಚ್ ವರ್ಕು, ಮೇಂಟೆನೆನ್ಸು, ಅದು ಇದಂತೇಳಿ ಹಾಕ್ತಾರೆ. ಬಟ್ ಆ ನೀರು ಹೋಗೋ ವ್ಯವಸ್ಥೆ ಸರಿ ಇಲ್ಲದೆ ರಸ್ತೆ ಹಾಳಾಗ್ತಾ ಇದೆ. ಈಗ ನೀವು ವರ್ಷ ನೋಡ್ಬೋದು, ಬೈಕಪಾಡಿಯಿಂದ ಕುಳೂರು ತನಕ ಅಥವಾ ಕೊಟ್ಟಾರ ಚೌಕಿ ತನಕ ಇದೇ ರಸ್ತೆಯಲ್ಲಿ ಹೊಂಡ ಗುಂಡಿ ಲಾಸ್ಟ್ ಇಯರ್ ಒಂದು ಹುಡುಗಿ ಸತ್ತ ಮೇಲೆ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಿದರು. ಯಾರಿಗೆ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಹತ್ರ ಅಥವಾ ಕಾಂಟ್ರಾಕ್ಟರ್ ಹತ್ರ ಕೇಳೋದೇ ಅಂದರೆ, ಒಂದು ಸರಿಯಾಗಿ ವಿನ್ಯಾಸ ಮಾಡಿ ಸರ್. ಕೋಟಿಗಟ್ಟಲೆ ಖರ್ಚು ಮಾಡಿ ನಮ್ಮ ಸರ್ಕಾರದಿಂದ ಫಂಡ್ ಬರ್ತದೆ, ಅದನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಸುರತ್ಕಲ್ ಸೂರಜ್ ಏನು ಜಂಕ್ಷನ್ ಇದೆ, ಸುರತ್ಕಲ್ ಜಂಕ್ಷನ್ ಹತ್ರ ಅಲ್ಲಿಂದ ಸಂಪೂರ್ಣ ರಸ್ತೆ ಹದಗೆಟ್ಟಿದೆ. ಅಂದರೆ ಅಲ್ಲಲ್ಲಿ ಈಗ ಪಣಂಬೂರು ಹತ್ರ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿತ್ತು. ಕಳೆದ ವಾರ ಅಷ್ಟೇ ಅದಕ್ಕೆ ತೇಪೆ ಹಾಕಿದ್ದಾರೆ. ಆದರೆ ಈ ಪರಂಬೂರು ಏನಿದೆ, ಕುದ್ರೆಮುಖ ಈ ಕಂಪನಿ ಏನಿದೆ, ಅದರ ಲೆಫ್ಟ್ ಸೈಡ್ ಆಗಿರ್ಬೋದು, ಈ ಹೈವೇಯ ಬದಿಯಲ್ಲಿ ದೊಡ್ಡದಾದ ಗುಂಡಿಗಳು ನಿರ್ಮಾಣ ಆಗಿದೆ. ಅದಕ್ಕೆ ಈಗ ಬ್ಯಾರಿಕೇಡ್ ಇಟ್ಟು ಅದಕ್ಕೆ ಬೀಳದಂತೆ ತಾತ್ಕಾಲಿಕವಾಗಿ ತಡೆಯುವಂಥ ಪ್ರಯತ್ನ ಮಾಡಿಬಿಟ್ಟು ಹೊರತುಪಡಿಸಿ ಅದನ್ನು ಮುಚ್ಚುವಂಥ ಯಾವುದೇ ಕೆಲಸ ಆಗಿಲ್ಲ. ಅದರ ನಂತರ ಈ ಕುಳೂರು ಏನು ಬ್ರಿಡ್ಜ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಸಂಪೂರ್ಣ ರಸ್ತೆ ಹದಗೆಟ್ಟಿದೆ.
ಒಟ್ಟಿನಲ್ಲಿ ಈ ಬಾರಿ ಕಡಿಮೆ ಮಳೆಯಾಗಿದ್ರೂ ರಸ್ತೆಯಲ್ಲಿ ಹೊಂಡ ಗುಂಡಿಗಳು ಕಳಪೆ ಕಾಮಗಾರಿಯನ್ನ ಸೂಚಿಸ್ತಾ ಇವೆ. ಆದರೆ ಮಳೆಯ ಕಾರಣವನ್ನ ಹೇಳಿ ತೇಪೆ ಕಾರ್ಯ ಮುಂದೂಡುತ್ತಾ ಇರುವ ಗುತ್ತಿಗೆ ಕಂಪನಿ ಮತ್ತೊಂದು ಅನಾಹುತ ನಡೆಯುವ ಮುನ್ನ ಎಚ್ಚೆತ್ತುಕೊಳ್ಬೇಕಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಉಡುಪಿ ಮಂಗಳೂರು ಸಂಪರ್ಕ ಮಾಡುವಂತ ಪ್ರಮುಖ ರಸ್ತೆ ಅಂದ್ರೆ ಡಾಂಬರ್ ಯಾಕೆ ಹಾಕ್ತಾ ಇಲ್ಲ? ಇಷ್ಟೊಂದು ಹಾಳಾಗಿದೆ ರಸ್ತೆ, ವಾಹನ ಸವಾರರಿಗೆ ಸಮಸ್ಯೆ ಆಗುತ್ತೆ, 2 ಬಲಿ ಬೇರೆ ಆಗಿದೆ ಅಂತೇಳಿ ನಾವು ವರದಿಯಲ್ಲಿ ನೋಡ್ತಾ ಇದ್ವಿ. ಇಷ್ಟು ನೆಗ್ಲಿಜಿಯನ್ಸಿ ಯಾಕೆ PWD ಇಲಾಖೆಗೆ? ಶರ್ಮಿತಾ, ನೀವಾಗಲೇ ಹೇಳಿರುವಂತೆ ಮಂಗಳೂರಿಂದ ಉಡುಪಿಗೆ ಹೋಗುವಂಥ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಇದು. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳ ಓಡಾಟ ಕೂಡ ಇರುತ್ತೆ. ಜನರು ಕೂಡ ಅಷ್ಟೇ ವೇಗದಲ್ಲಿ ಹೋಗ್ತಾರೆ ಮತ್ತು ಖಾಸಗಿ ಬಸ್ಸುಗಳು ಕೂಡ ಶರವೇಗದಲ್ಲಿ ಹೋಗುತ್ತೆ. ಇದರ ನಡುವೆ ದ್ವಿಚಕ್ರ ವಾಹನ ಸವಾರರು ರಸ್ತೆಯಲ್ಲಿ ತಮ್ಮ ವಾಹನವನ್ನು ಓಡಿಸೋದೇ ದೊಡ್ಡ ಸವಾಲಾಗಿ ಮಾರ್ಪಾಟಾಗಿದೆ. ಮನೆಯಿಂದ ಹೊರಟ ವ್ಯಕ್ತಿ ಮತ್ತೆ ಮನೆಗೆ ಸೇಫ್ ತಲುಪ್ತಾನೆ ಅಂತ ಹೇಳಿದ್ರೆ ಆತನ ಅದೃಷ್ಟ ಅನ್ನೋ ತರ ಆಗಿದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ರಸ್ತೆ ಹೊಂಡ ಗುಂಡಿಗಳಿಂದ ತುಂಬಿ ಹೋಗಿದೆ. ಆ ಮಳೆ ಸ್ವಲ್ಪ ಕಡಿಮೆ ಆಗದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಪ್ಯಾಚ್ ವರ್ಕ್ ಗಳನ್ನ ಮಾಡಿದ್ದಾರೆ. ಆದ್ರೆ ಕೂಳೂರಿನ ಸೇತುವೆ ಮೇಲಿರುವಂತಹ ಗುಂಡಿಗಳು ಅದು ನಿಜಕ್ಕೂ ಭಯವನ್ನ ಹುಟ್ಟಿಸ್ತಾ ಇದೆ. ಯಾಕಂದ್ರೆ ಮಳೆ ತೀವ್ರಗೊಂಡಂತಹ ಸಂದರ್ಭದಲ್ಲಿ ಆ ಗುಂಡಿಯಲ್ಲಿ ನೀರು ತುಂಬಿ ಯಾವುದು ಗುಂಡಿ ಯಾವುದು ರಸ್ತೆ ಎಂಬುದು ಗೊತ್ತಾಗದಂತ ಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಈಗ ಸದ್ಯಕ್ಕೆ ಅದಕ್ಕೆ ಡಸ್ಟ್ ಅನ್ನ ಹಾಕಿದ್ದಾರೆ. ಆದ್ರೆ ಅದು ಕೇವಲ ಒಂದು 24 ಗಂಟೆ ಒಳಗೆ ಹೋಗಿ ಮತ್ತೆ ಗುಂಡಿ ನಿರ್ಮಾಣ ಆಗುವಂತ ಸ್ಥಿತಿಯಲ್ಲಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ನಂತೂರಿಂದ KPT ಹೋಗುವಂತಹ ಸರ್ವಿಸ್ ರೋಡ್ಗಳು ಅದು ಮರಣ ಗುಂಡಿ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ವ್ಯಕ್ತಿಯ ಕಾಲು ತನಕ ಮುಳುಗಿ ಹೋಗುವಂತ ಅಷ್ಟು ಬೃಹತ್ ಗುಂಡಿಗಳು. ಯಾವುದೇ ಒಬ್ಬ ಬೈಕ್ ಸವಾರ ಆ ಗುಂಡಿಗೆ ತನ್ನ ಬೈಕ್ ಅನ್ನ ಇಳಿಸಿದ್ರೆ ಆತ ಮತ್ತೆ ಮೇಲೆದ್ದು ಬರೋಕೆ ಹರಸಾಹಸವನ್ನ ಪಡಬೇಕಾದಂತ ಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗ್ತಾ ಇದೆ. ಪ್ರತಿನಿತ್ಯ ಈ ದೃಶ್ಯಗಳು ಕಣ್ಣಿಗೆ ಕಟ್ತಾ ಇದೆ. ಜೊತೆಗೆ ಅಲ್ಲಿ ಅದನ್ನ ಸರಿ ಮಾಡಿ ಅಂತ ಹೇಳಿ ಅಧಿಕಾರಿಗಳ ಹೇಳಿದ್ರೆ ಇದು ಆ ರಸ್ತೆಯ ಕಾಮಗಾರಿ ಅದು ಕೋರ್ಟ್ನಲ್ಲಿದೆ, ಈಗ ಮಾಡೋಕೆ ಸಾಧ್ಯ ಇಲ್ಲ ಎಂಬ ಸಬೂಬನ್ನ ಹೇಳ್ತಾರೆ. ಆದ್ರೆ ಆ ಕಾನೂನು ತೊಡಕುಗಳು ಏನೇ ಇರಲಿ, ಪ್ರತಿನಿತ್ಯ ಜನ ಅನುಭವಿಸುವಂತಹ ನೋವಿಗೆ ಅನುಭವಿಸುವಂತಹ ಕಷ್ಟಕ್ಕೆ ಒಂದು ಪರಿಹಾರ ಅಂತ ಬೇಕು, ಅಂತ್ಯ ಅಂತ ಬೇಕು. ಅಂತ್ಯವನ್ನ ಯಾರು ಹಾಡ್ತಾರೆ, ಅಧಿಕಾರಿಗಳಿಗೆ ಯಾರು ಸೂಚನೆ ಕೊಡ್ತಾರೆ, ಅದೇ ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಆ ಉಡುಪಿಯಿಂದ ಮಂಗಳೂರು, ಮಂಗಳೂರಿಂದ ಉಡುಪಿಗೆ ಹೋಗುವಂತಹ ಖಾಸಗಿ ಬಸ್ಗಳ ವೇಗಕ್ಕೆ ಕೂಡ ಯಾರು ಮಿತಿ ಹಾಕೋರಿಲ್ಲ. ಯಾಕಂದ್ರೆ ಈ ಖಾಸಗಿ ಬಸ್ಗಳ ಆಟೋಟಪಕ್ಕೆ ಈಗಾಗಲೇ ಸಾಕಷ್ಟು ಮಂದಿ ಬೈಕ್ ಸವಾರರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಒಂದು ಕಡೆ ರಸ್ತೆ ಸಮಸ್ಯೆ, ಮತ್ತೊಂದು ಕಡೆ ಇನ್ನಿತರ ಸಮಸ್ಯೆಗಳು ಜನರನ್ನ ಬಿಟ್ಟು ಬಿಡದಂತೆ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಂಸದರು ಮತ್ತು ಶಾಸಕರ ಬಳಿ ಇಲ್ಲಿ ಜನರು ಬಹಳಷ್ಟು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ರಸ್ತೆಯನ್ನ ಸರಿ ಮಾಡಿ ಅಂತ ಹೇಳಿ. ಯಾಕಂದ್ರೆ ಕಳೆದ ಬಾರಿಯೂ ಕೂಡ ಗಮನಿಸಿದ್ದೀವಿ, ಕಳೆದ ವರ್ಷ ಒಬ್ಬ ಮಹಿಳೆ ದಾರುಣವಾಗಿ ಸಾವನ್ನಪ್ಪರು. ಒಂದು ಕುಟುಂಬ, ಒಂದು ಮಹಿಳೆಯನ್ನ, ಒಬ್ಬ ಮಗ ತನ್ನ ತಾಯಿಯನ್ನ ಕಳ್ಕೊಂಡ್ರು. ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಜನ ದೊಡ್ಡ ಸಂಖ್ಯೆಯಲ್ಲಿ ಆಗ್ರಹವನ್ನು ವ್ಯಕ್ತಪಡಿಸಿದ್ರು. ಈ ಸರ್ಕಾರದ ಅವ್ಯವಸ್ಥೆ ಬಗ್ಗೆ ಮತ್ತು ಜನಪ್ರತಿನಿಧಿಗಳ ಮೌನದ ಬಗ್ಗೆ ದೊಡ್ಡ ಆಕ್ರೋಶವನ್ನ ಎತ್ತಿದ್ರು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ರಸ್ತೆಯನ್ನ ಪ್ಯಾಚ್ ವರ್ಕ್ ಮಾಡುವಂತ ಕೆಲಸಗಳು ಆಯಿತು. ಆದ್ರೆ ಈ ವರ್ಷ ಮತ್ತದೇ ಹಾಡುವಂತಾಗಿದೆ, ಮತ್ತದೇ ರಾಗ ಅಂತಾಗಿದೆ. ಯಾರು ಕೂಡ ಇದನ್ನ ಸರಿ ಮಾಡ್ತಾರೆ, ಅಧಿಕಾರಿಗಳಿಗೆ ಯಾರು ಸೂಚನೆ ಕೊಡ್ತಾರೆ ಎಂಬೆಲ್ಲ ಪ್ರಶ್ನೆಗಳಿಗೆ ಮತ್ತೆ ಯಕ್ಷ ಪ್ರಶ್ನೆ, ನಾವು ಯಾರನ್ನ ಕೇಳ್ಬೇಕಂತ ಹೇಳಿ ಜನ ಈಗ ಪ್ರಶ್ನೆಯನ್ನ ಎತ್ತಾ ಇರುವಂತದ್ದು. ಪ್ರಮುಖವಾಗಿ ಜನರ ಆಗ್ರಹ ಒಂದೇ, ಮಳೆ ಕಡಿಮೆ ಆದ ತಕ್ಷಣವಾಗಿ ಅಟ್ಲೀಸ್ಟ್ ಪ್ಯಾಚ್ ವರ್ಕ್ ಗಳಾದ್ರೂ ಮಾಡಿ ಎಂಬ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಂತಹ ಮುಂದುವರಿದ ಟೆಕ್ನಾಲಜಿಯಲ್ಲಿ ಯಾವುದೇ ಮಳೆ ಇದ್ರೂ ಕೂಡ ಡಾಮರ್ ಹಾಕಿದ ಸಂದರ್ಭದಲ್ಲಿ ಆ ಡಾಮರ್ಗಳು ಹೋಗೋದಿಲ್ಲ, ಕಿತ್ತು ಬರೋದಿಲ್ಲ. ಅಂತಹ ನೂತನ ಟೆಕ್ನಾಲಜಿಗಳನ್ನ ಈಗ ಉಪಯೋಗಿಸಲಾಗ್ತಾ ಇದೆ. ಅಂಥದೇ ಟೆಕ್ನಾಲಜಿಗಳನ್ನು ಉಪಯೋಗಿಸಿ ಯಾವುದು ಬೃಹತ್ ಗುಂಡಿ ಇದೆ ಆ ಗುಂಡಿಗಳನ್ನ ಮುಚ್ಚುವಂತ ಕೆಲಸವನ್ನಾದ್ರೂ ಮಾಡಿ ಎಂಬ ಆಗ್ರಹವನ್ನ ಜನರು ವ್ಯಕ್ತಪಡಿಸಿದ್ದಾರೆ. 2 ಸ್ಪಾಟ್ಗಳು ಈಗ ದೊಡ್ಡದಾಗಿ ಹೈಲೈಟ್ ಆಗ್ತಾ ಇರುವಂತದ್ದು. ಒಂದು ಕೂಳೂರು ಸೇತುವೆ ಮೇಲೆ ಇರುವಂತಹ ಗುಂಡಿ, ಮತ್ತೊಂದು ನಂತೂರಿಂದ KPT ವರೆಗೆ ಸಂಚಾರ ಮಾಡಬೇಕಾದ್ರೆ ಇಕ್ಕೆಲಗಳಲ್ಲಿ ಈ ಬಗ್ಗೆ ಮಾತಾಡೋದಕ್ಕೆ ವಾಹನ ಸವಾರರಾಗಿರುವಂತಹ ಶಶಿ ಬೆಳ್ಳಾಯೂರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಫೈನ್. ಈಗ ವಾಹನ ಸವಾರರ ಸಂಕಷ್ಟದ ಬಗ್ಗೆ ತೋರಿಸ್ತಾ ಇದ್ವಿ. ಅದು ಉಡುಪಿ ಮತ್ತೆ ಮಂಗಳೂರು ಕನೆಕ್ಟ್ ಮಾಡುವಂತ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಈ ಪರಿಸ್ಥಿತಿ ಇದೆ. ಈಗ ಮಳೆಗಾಲ ಹೇಳಿ ಕೇಳಿ ಅಲ್ಲಿ ಗುಂಡಿಗಳಲ್ಲೆಲ್ಲ ನೀರು ತುಂಬಿಕೊಂಡಿರುತ್ತೆ. ನಿಮ್ಗೆ ವಾಹನ ಸವಾರರಾಗಿ ಈ ರಸ್ತೆ ಸಂಚಾರ ಮಾಡೋದು ಎಷ್ಟು ಕಷ್ಟ ಆಗ್ತಿದೆ? ಇನ್ನು ಮಂಗಳೂರಿಂದ ಉಡುಪಿ ಮಧ್ಯೆ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ 66 ಸಂಪೂರ್ಣ ಕೆಟ್ಟೋಗಿದೆ. ಈ ಸುರತ್ಕಲ್ನಿಂದ ಹಿಡಿದು ಈ ಪಣಂಬೂರು ಆಗಿರ್ಬೋದು, ಕೂಳೂರು ಆಗಿರ್ಬೋದು, ಈ ಕೊಟ್ಟರ ತನಕ ಈ ರಸ್ತೆ ಅಲ್ಲಲ್ಲಿ ಗುಂಡಿಗಳು ಬಿದ್ದಿದ್ದು ಜನರಿಗೆ ಸಂಚಾರ ಮಾಡ್ಲಿಕ್ಕೆ ಭಾರಿ ಪ್ರಯಾಸ ಆಗ್ತಾ ಇದೆ. ಅಂದ್ರೆ ಪ್ರತಿನಿತ್ಯ ಓಡಾಡುವಂತಹ ಈ ದ್ವಿಚಕ್ರ ಸವಾರರು, ರಿಕ್ಷಾ ಸವಾರರಾಗಿರ್ಬೋದು ತುಂಬಾ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಈಗಾಗಲೇ 1-2-3 ಅಪಘಾತಗಳಲ್ಲಿ ನಡೆದಿರುವಂತದ್ದು. ಅದರಲ್ಲಿ
ಒಂದು 2-3 ಜನ ಪ್ರಾಣವನ್ನು ಕೂಡ ತೆತ್ತಿದ್ದಾರೆ. ಅಂದ್ರೆ ಆ ಟೈಮ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ಲಿಲ್ವಾ? ಪ್ರತಿಭಟನೆ ಎಲ್ಲ ಯಾರು ಮಾಡ್ಲಿಲ್ವಾ ಜೀವ ಎಲ್ಲ ಹೋದಂತ ಟೈಮ್ ನಲ್ಲಿ? ಇಲ್ಲ, ನಮಗೆ ತಿಳಿದಂತೆ ಇಲ್ಲಿ ಯಾರು ಈ ಬಗ್ಗೆ ಇತ್ತೀಚೆಗೆ ಯಾವುದೇ ಪ್ರತಿಭಟನೆ ಆಗಿಲ್ಲ. ಲಾಸ್ಟ್ ಟೈಮ್ ಒಂದು ಲೇಡಿಯನ್ನು ಡೆತ್ ಆಗಿತ್ತು. ಆ ಸಂದರ್ಭದಲ್ಲಿ ಒಂದಷ್ಟು ಜನ ಹೆದ್ದಾರಿ ಅವ್ಯವಸ್ಥೆ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಅದಕ್ಕೆ ಪ್ರತಿಫಲ ಅಂತ ಏನ್ ಸಿಕ್ತು? ಪ್ರತಿಭಟನೆಗೆ ಯಾರಾದ್ರೂ ರೆಸ್ಪಾಂಡ್ ಮಾಡಿದ್ರಾ? ಇಲ್ಲ, ಹೆದ್ದಾರಿ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ರು, ಅವರ ಮೇಲೆ ಕೇಸ್ ಆಗಿತ್ತು. ಅದು ಬಿಟ್ರೆ ಬೇರೇನು ಯಾವ ರೀತಿ ಆಗಿಲ್ಲ. ನಂತರ ಆ ಗುಂಡಿಯನ್ನ ಮುಚ್ಚಿದ್ರು. ಆ ಯುವತಿಯನ್ನು ಬಿದ್ದು ಪ್ರಾಣವನ್ನು ಕಳ್ಕೊಂಡಂತ ಏನು ಗುಂಡಿ ಎದಿತ್ತು, ಆ ಗುಂಡಿಯನ್ನ ಮುಚ್ಚುವಂತ ಕೆಲಸ ಆಗಿತ್ತು. ಬಿಟ್ರೆ ಬೇರೆ ಆನಂತರ ಒಂದು ಬಾರಿ ಹೆದ್ದಾರಿಯನ್ನ ತೇಪೆ ಕಾರ್ಯ ಮಾಡಲಾಗಿತ್ತು. ಆದ್ರೆ ಈಗ ಮತ್ತೆ ಹೊಸದಾಗಿ ಅಲ್ಲಲ್ಲಿ ಗುಂಡಿಗಳು ಇದ್ದೆ. ಈ ಸುರತ್ಕಲ್ ಇರ್ಬೋದು, ಕುದ್ರೆಮುಖ ಆಗಿರ್ಬೋದು, ಇಲ್ಲೆಲ್ಲ ತುಂಬಾ ಹೆದ್ದಾರಿ ಗುಂಡಿಗಳು ಇದ್ದಿದ್ದು ಜನರಿಗೆ ಸಂಚಾರಕ್ಕೆ ಸಂಕಷ್ಟ ಎದುರಾಗಿದೆ. ಇನ್ನು ನೀವ್ ಅಂದಂಗೆ ಆಟೋ ಮತ್ತೆ ಬೈಕ್ ಗಳಲ್ಲಿ ಓಡಾಡೋರಿಗೆ ತೀರಾ ಸಮಸ್ಯೆಗಳಾಗ್ತದೆ ಈ ಮಳೆಗಾಲ ಸಂದರ್ಭದಲ್ಲಿ. ಎಷ್ಟು ಕಷ್ಟ ಆಗ್ತದೆ? ದೊಡ್ಡ ವೀಲ್ಗಳಿಗೆ, ಈ ಲಾರಿಗಳಿಗೆ, ಈ ಬಸ್ಗಳಿಗೇನು ಸಮಸ್ಯೆ ಆಗಲ್ಲ. ಈ ಶಾರ್ಟ್ ವೀಲ್ ಏನಿರುತ್ತೆ ತುಂಬಾ ಸಮಸ್ಯೆ ಆಗ್ತಿದೆ. ಮಳೆ ಬಂದು ನಿಂತ ನೀರಲ್ಲಿ ಈ ವಾಹನಗಳ ಗುಂಡಿ ಎಷ್ಟು ಅಂತ ತಿಳಿದೆ ಅಪಘಾತಕ್ಕೀಡಾಗುವಂತ ಸಂದರ್ಭ ಇರುತ್ತೆ. ಇತ್ತೀಚೆಗೆ ಒಂದು ಯುವಕ ಪ್ರಾಣ ಕಳ್ಕೊಂಡಿದ್ದಾನೆ ಇದೇ ರಸ್ತೆಯಲ್ಲಿ, ಕೊಟ್ಟರ ಬಳಿ. ಕಳೆದ ಸುಮಾರು ಸಮಯದಿಂದ ಹೀಗೆ ಇದೆ ಪರಿಸ್ಥಿತಿ. ಹತ್ತತ್ರ ನಿಮ್ ಗಮನದಲ್ಲಿ ಇದ್ದಂಗೆ, ನೀವು ನೋಡ್ದಂಗೆ ಈ ಪ್ಯಾಚ್ ವರ್ಕ್ ಮಾಡಿ ಎಷ್ಟು ದಿನ ಆಗಿರ್ಬೋದು, ಎಷ್ಟು ತಿಂಗಳಾಗಿರ್ಬೋದು, ಅಥವಾ ಎಷ್ಟು ವರ್ಷ ಪ್ಯಾಚ್ ವರ್ಕ್ ಮಾಡಿ ಜಾಸ್ತಿ ಸಮಯ ಆಗಿಲ್ಲ. ಈ ಮಳೆಗಾಲ ಪ್ರಾರಂಭ ಆಗುವ ಸಮಯದಲ್ಲಿ ಪ್ಯಾಚ್ ವರ್ಕ್ ಮುಗಿದಿರುವಂತದ್ದು ಏಪ್ರಿಲ್ ಮೇ ತಿಂಗಳಲ್ಲಿ. ಆದ್ರೆ ಅಷ್ಟೇ ಹೊತ್ತಲ್ಲಿ ಇಲ್ಲಿ ಗುಂಡಿಗಳಿದ್ದಿದೆ. ಅಲ್ಲಿಗೆ ಕ್ವಾಲಿಟಿ ಆಫ್ ವರ್ಕ್ ನೋಡಿ. ಸುಮ್ನೆ ನಿಮ್ಗೆಲ್ಲ ಒಂದು ಭರವಸೆ ಕೊಟ್ಟಿದ್ರು, ಅದನ್ನ ಈಡೇರಿಸಬೇಕು ಅಥವಾ ತೋರ್ಪಡಿಕೆಗೆ ಹಾಕಿ ಹೋದಂಗ ಆಯ್ತು, ಏನ್ ಯೂಸಿಗೆ ಬರ್ಲಿಲ್ಲ ಅದು. ಇಲ್ಲ, ಈ ಟೋಲ್ ಈಗ ಅಲ್ಲಿಂದ ಶಿಫ್ಟ್ ಆಗಿದೆ. ಉಡುಪಿ ಮಾತ್ರ ಟೋಲ್ ಇದೆ, ಹೆಜಮಾಡಿ. ಈ ಇದ್ರಲ್ಲಿ ಟೋಲ್ ಏನಿಲ್ಲ. ಅಲ್ಲ, ಟೋಲ್ ಅಲ್ಲ, ಕ್ವಾಲಿಟಿ ಆಫ್ ವರ್ಕ್ ಅಂದ್ರೆ ನಿಮ್ಗೆಲ್ಲ ತೋರ್ಪಡಿಕೆಗೋಸ್ಕರ ಮೇಲ್ನೋಟಕ್ಕೆ ನಿಮ್ ಕಣ್ಣಿ ಕಾಣ್ಲಿ ಅಂತ ಒಂದು ಪ್ಯಾಚ್ ವರ್ಕ್ ಮಾಡಿ ಹೋಗಿದ್ದಾರೆ. ಅಂದ್ರೆ ಅದೇನು ಕಿತ್ತು ಬಂದಿದೆ, ಗುಣಮಟ್ಟ ನೋಡಿ ಅದ್ರದ್ದು ಕ್ವಾಲಿಟಿನೇ ಇಲ್ಲ. ಹೌದು. MCA ಪತ್ರ ಈಗ ರೋಡ್ ಅಲ್ಲಿ ಏನೋ ಬ್ಯಾರಿಕೇಡ್ ಇಟ್ಟಿದ್ದಾರೆ. ಆ ರೋಡ್ ಗುಂಡಿ ಬಿದ್ದು ಅಲ್ಲಿ ಇಂಟರ್ಲಾಕ್ ಇತ್ತೀಚೆಗೆ ಅಳವಡಿಸಲಾಗಿದೆ. ಆ ಇಂಟರ್ಲಾಕ್ ಕೂಡ ಮೇಲೆದ್ದು ಹೋಗಿದೆ. ಕಳೆದ 1-2 ತಿಂಗಳಿಂದ ಹೆದ್ದಾರಿಯಲ್ಲೇ ಒಂದಷ್ಟು ಜಾಗಕ್ಕೆ ಬ್ಯಾರಿಕೇಡ್ ಹಾಕಿ ಆ ಗುಂಡಿಯನ್ನ ಕವರ್ ಮಾಡಿದ್ದಾರೆ, ಅಂದ್ರೆ ಬೀಳದಾಗೆ. ಆದ್ರೆ ಅದ್ರ ಸ್ವಲ್ಪ ಮುಂದೆ ಹೋದ್ರೆ ಲೆಫ್ಟ್ ಸೈಡ್ ಅಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ನಿರ್ಮಾಣ ಆಗಿದೆ. ಅಲ್ಲಿ ಕೂಡ ಬ್ಯಾರಿಕೇಡ್ ಹಾಕಿದ್ದು ಬಿಟ್ರೆ ಬೇರೇನು ಮಾಡಿಲ್ಲ. ಈಗ ನೀವು ಆಲ್ಮೋಸ್ಟ್ ಪ್ರತಿದಿನ ಓಡಾಡ್ತೀರಾ ಅಂತ ಅಂದ್ಕೊಳ್ತೀನಿ. ವಾಹನ ಸವಾರ್ ನೀವು ಆ ರೋಡಲ್ಲಿ ಓಡಾಡ್ತೀರಾ. ನಿಮ್ಗೆ ಆಗ್ರಹ ಏನು? ಅಂದ್ರೆ ನಿಮ್ ಡಿಮ್ಯಾಂಡ್ ಏನೀಗ? ಅಂದ್ರೆ ಹೊಸದಾಗೆ ಟಾರ್ ಬೇಕಾ ಅಥವಾ ಪ್ಯಾಚ್ ವರ್ಕ್ ಮಾಡಿದ್ರೆ ಸಾಕಾಗತ್ತಾ? ಇಲ್ಲ, ಪ್ಯಾಚ್ ವರ್ಕ್ ತಕ್ಷಣ ಅದನ್ನ ಏನ್ ಮಾಡ್ಬೇಕಂದ್ರೆ ಅದನ್ನ ಪ್ಯಾಚ್ ವರ್ಕ್ ಮಾಡಿ ಸಂಚಾರಕ್ಕೆ, ಸುಗಮ ಸಂಚಾರಕ್ಕೆ ಅನುಕೂಲವಾಗುವಂತೆ ಮಾಡ್ಬೇಕು. ಆ ನಂತರ ಏನು ಈ ಅಲ್ಲಲ್ಲಿ ಈ ದೊಡ್ಡ ದೊಡ್ಡ ಗುಂಡಿಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಕಾಂಕ್ರೀಟ್ ಆಗುವಂತ ಪ್ರಯತ್ನ, ಅದನ್ನು ಆದಷ್ಟು ಬೇಗ ಹೆದ್ದಾರಿ ಇಲಾಖೆಗಳು ಮಾಡಬೇಕು. ಸುಮಾರು ಎಷ್ಟು ಕಿಲೋಮೀಟರ್ ದೂರ ಇದೇ ಪರಿಸ್ಥಿತಿ ಇದೆ ಆ ರೋಡಲ್ಲಿ? ಅಂದಾಜು ಸುರತ್ಕಲ್ನಿಂದ ಒಂದು 7-8 ಕಿಲೋಮೀಟರ್ ದೂರ ಇದೇ ರೀತಿ ಪರಿಸ್ಥಿತಿ ಇದೆ. ಅದು ಮಳೆಗಾಲದಲ್ಲಿ ಈಗ ಮತ್ತೆ ಆ ಗುಂಡಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ನೀರ್ ನಿಂತು. ಹೌದು ಮೇಡಮ್, ಮಳೆಗಾಲದಲ್ಲಿ ಸಾಮಾನ್ಯವಾಗಿ ನೀರು ನಿಂತು ಗುಂಡಿ ಎಷ್ಟು ಅಂತ ಗೊತ್ತಾಗಲ್ಲ, ಮತ್ತೆ ಆ ಗುಂಡಿಗಳು ದೊಡ್ಡದಾಗತ್ತಾ ಹೋಗುತ್ತೆ. ಫೈನ್, ನಾವು ಸುದ್ದಿ ಪ್ರಸಾರ ಮಾಡಿದೀವಿ, ನೋಡೋಣ ಮುಂದೆ ಏನಾಗುತ್ತೆ. ಥ್ಯಾಂಕ್ ಯು ಶಶಿ ಅವರೇ ಮಾತನಾಡಿದಕ್ಕೆ. ಇನ್ನು ಸ್ಥಳೀಯರಾಗಿರುವಂತಹ ಗೋಪಾಲ್ ಕೃಷ್ಣ ಭಟ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಗೋಪಾಲ್ ಕೃಷ್ಣ ಭಟ್ ಅವರೇ ನಮಸ್ಕಾರ. ನಮಸ್ಕಾರ. ಈಗ NHA ಅಂದ್ರೆ ಈಗ ರಾಷ್ಟ್ರೀಯ ಹೆದ್ದಾರಿ ಅಂತ ಹೆಸರಿಗೆ ಮಾತ್ರ ಇದೆ, ಆದ್ರೆ ಅಧ್ವಾನ ಎದ್ದು ಹೋಗಿದೆ. ಉಡುಪಿಯಿಂದ ಮಂಗಳೂರು ರಸ್ತೆ ಹತ್ತತ್ರ 8 ಕಿಲೋಮೀಟರ್ ಅಂತ ಅಲ್ಲೊಬ್ರು ಮಾತಾಡ್ತಾ ಇದ್ರು ವಾಹನ ಸವಾರರು. ನೀವು ನೋಡ್ದಂಗೆ ಏನೆಲ್ಲ ಸಮಸ್ಯೆಗಳಾಗ್ತಿದೆ ಸರ್ ಈ ಪರ್ಟಿಕ್ಯುಲರ್ ರೋಡ್ ಅಲ್ಲಿ, ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ? ಇದು 8 ಕಿಲೋಮೀಟರ್ ಅಲ್ಲ, ಸುರತ್ಕಲ್ಲಿಂದ ನಂತೂರ್ ಅಂತ ಹೇಳಿ ಸರ್ ಒಂದು 20 ಕಿಲೋಮೀಟರ್ ಇದೇ ಸಮಸ್ಯೆ. ಮತ್ತೆ ನೋಡಿ, ಇವರು ವರ್ಷ ಮಳೆಯನ್ನು ದೂರ್ತಾ ಇದ್ರು, ಬಟ್ ಈ ವರ್ಷ ಮಳೆ ಕಮ್ಮಿ. ವರ್ಷ ಇದೇ ಗೋಳು, ಹೊಂಡ ಗುಂಡಿ, ಒಂದು ಇವರದ್ದು ಕ್ವಾಲಿಟಿ ಇಲ್ಲ. ಮತ್ತೆ ಸರ್ ಡಿಸೈನ್ ಮಳೆ ನೀರು ನಿಲ್ಲುವಾಗೆ ಡಾಮರ್ ಹಾಕಿ ಪ್ಯಾಚ್ ವರ್ಕ್ ಮಾಡ್ತಾರೆ. ಒಂದು ಉತ್ತಮವಾದ ಕ್ವಾಲಿಟಿ ವರ್ಕ್ ಮಾಡುದಿಲ್ಲ, ಅದು ರೀಸನ್. ಮಳೆ ಕೇರಳದಲ್ಲೂ ಇದೆ, ಪಕ್ಕದ ಕೇರಳದಲ್ಲಿ, ಅಲ್ಲಿ ರಸ್ತೆ ಹಾಳಾಗುದಿಲ್ಲ. ಕರ್ನಾಟಕದಲ್ಲಿ ಯಾಕೆ ರಸ್ತೆ ಹಾಳಾಗ್ತಾ ಇದೆ ಅಂದ್ರೆ ನೋಡಿ, ಈ ಇಂಜಿನಿಯರ್ಗಳದ್ದು ಮತ್ತು ಕಾಂಟ್ರಾಕ್ಟರ್ದು ಇಬ್ರದ್ದು ಫಾಲ್ಟ್ ಇದೆ. ವರ್ಷ ಮಳೆ ಜಾಸ್ತಿ ಅಂತ 30-40 ವರ್ಷದಿಂದ ಇದರಿಂದ 10 ಪಟ್ಟು ಮಳೆ ಬರ್ತಾ ಇತ್ತು. ಈಗ ಮಳೆ ಕಮ್ಮಿ ಆಗ್ತಾ ಇದೆ. ಬಟ್ ಇದರ ಕ್ವಾಲಿಟಿ, ನಾವು ರಸ್ತೆ ಸುರಕ್ಷಾ ಸಮಿತಿಯ ಜಿಲ್ಲಾ ಎಕ್ಸಿಕ್ಯೂಟಿವ್ ಕಮಿಟಿ ಸದಸ್ಯನಾಗಿ ಪ್ರತಿ ಮೀಟಿಂಗ್ ಅಲ್ಲಿ ಇದೇ ಹೇಳ್ತಾ ಇದ್ದೇನೆ. ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, PW ಇರ್ಬೋದು, ನಗರ ಪಾಲಿಕೆ ರಸ್ತೆ ಇರ್ಬೋದು, ಹೊಂಡ ಗುಂಡಿಗೆ ವ್ಯವಸ್ಥೆ ಮಾಡ್ಬೇಕಂದ್ರೆ ಆಯ್ತಂತ ಪ್ಯಾಚ್ ವರ್ಕ್ ಮಾಡಿ ಕೋಟಿ ಸ್ಯಾಂಕ್ಷನ್ ಆಗ್ತದೆ. ಅದು ಎಲ್ಲಿ ಹೋಗ್ತದೆ ದೇವರಿಗೆ ಗೊತ್ತು. ಈ ಮಳೆಗಾಲಕ್ಕೂ ಮುಂಚೆ ಏನೋ ಮಾಡಿದ್ರಂತಲ್ಲ ಪ್ಯಾಚ್ ವರ್ಕ್, ಹೌದಾ? ಮಳೆಗಾಲಕ್ಕೆ ಮುಂಚೆ ಪ್ಯಾಚ್ ವರ್ಕ್ ಮಾಡಿದ್ದಾರೆ, ಬಟ್ ಅದು ಡಿಸೈನ್ ಮಾಡುವಾಗ ಯಾವುದೇ ರಸ್ತೆಯಲ್ಲಿ ಮಳೆ ಮತ್ತು ಡಾಮರು ಅದು ಎಣ್ಣೆ ಸಿಗಕಾಯಿ ಇದ್ದಾಗೆ ಅಲ್ಲಿ ನಿಲ್ಬಾರ್ದು. ಮಳೆ ನೀರು ಸರಾಗವಾಗಿ ಹರಿದು ಹೋಗುವಾಗೆ ವ್ಯವಸ್ಥೆ ಮಾಡಿದ್ರೆ ಇಲ್ಲಿ ಹೊಂಡ ಗುಂಡಿ ಬೀಳುವುದಿಲ್ಲ. ಯಾಕಂದ್ರೆ ರಿಪೇರಿಯಲ್ಲಿ ಲಾಭ ಜಾಸ್ತಿ ಇದೆ. ಹಾಗಾಗಿ ವರ್ಷ ನೀವು ಹೊಂಡ ಗುಂಡಿ ಬಿದ್ದಷ್ಟು
ಕಾಂಟ್ರಾಕ್ಟರ್ ಮತ್ತು ಇಂಜಿನಿಯರ್ ಹೊಟ್ಟೆ ತುಂಬುತ್ತದೆ. ಸೊ ಅದಕ್ಕಾಗಿ ಮಾಡಿದಂತ ಪ್ಲಾನ್ ಅಂತ ಹೇಳಿ ನಮ್ಮ ಜಿಲ್ಲೆಯವರು ಮಾತಾಡ್ತಾ ಇದ್ದಾರೆ. ಎಷ್ಟೋ ಆಕ್ಸಿಡೆಂಟ್ ಆಗಿದೆ, ಎಷ್ಟೋ ಜೀವ ಹೋಗಿದೆ, ಯಾರು ಇದಕ್ಕೆ ಹೊಣೆ? ವರ್ಷ ಈ ಹೊಂಡ ಗುಂಡಿಯಿಂದಾಗಿ ಎಷ್ಟೋ ಜನ ಜೀವ ಕಳ್ಕೊಳ್ತಾ ಇದ್ದಾರೆ, ಅಂಗವಿಕಲರಾಗ್ತಾ ಇದ್ದಾರೆ. ಇದು ತಂದೆಗೆ ಮಕ್ಕಳಿಲ್ಲ, ಮಕ್ಕಳಿಗೆ ತಂದೆ ತಾಯಿ ಇಲ್ಲದಂತ ಪರಿಸ್ಥಿತಿ ಆಗಿದೆ. ಚಂದ್ರಲೋಕಕ್ಕೆ ನಮ್ಮ ಉಪಗ್ರಹ ಹೋಗ್ತಾ ಇದೆ, ಒಳ್ಳೆ ರಸ್ತೆ ಮಾಡ್ಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ ಅಂದ್ರೆ ಇದೊಂದು ಇಡೀ ದೇಶಕ್ಕೆ ಒಂದು ಶೇಮ್ ಅಂತ ಹೇಳ್ಬೋದು ಮೇಡಮ್. ಎಕ್ಸಾಕ್ಟ್ಲಿ. ಯಾಕಂದ್ರೆ ಮೂಲಭೂತ ಸೌಕರ್ಯಗಳಲ್ಲಿ ರಸ್ತೆನೂ ಒಂದು ಬರುತ್ತೆ. ನಮ್ ಸಂಚಾರ ಸುಗಮ ಆಗ್ಬೇಕು ಅಂದ್ರೆ ರಸ್ತೆ ಚೆನ್ನಾಗಿರ್ಬೇಕು. ಅದ್ ನೋಡಿ, ಯಾವ್ದೋ ಮೂಲಲ್ಲಿರೋದಲ್ಲ, ಮೇನ್ ರೋಡ್ ಅದು, ರಾಷ್ಟ್ರೀಯ ಹೆದ್ದಾರಿ. ನೋಡಿ, ಯಾರೇ ವಿದೇಶಿಯರು ಅಥವಾ ಬೇರೆ ರಾಜ್ಯದವರು ಬಂದ್ರೆ ಫಸ್ಟ್ ನೋಡೋದು ರಸ್ತೆ ಹೇಗಿದೆ, ಕಸ ಹೇಗಿದೆ, ಇತರ ಮೂಲಭೂತ ಸೌಕರ್ಯ ಹೇಗಿದೆ ಅಂತ. ಅದರ ಮೇಲೆ ದೇಶದಕ್ಕೆ ಒಂದು ಎಷ್ಟು ಇದರ ಅಭಿವೃದ್ಧಿ ಆಗಿದೆ ಅಂತ. ಹೌದು, ಅದೊಂದು ಮಾನದಂಡ ತರ. ಇದು ನೋಡಿ, ಇದು ಆಫ್ರಿಕಾ ಅಲ್ಲ, ಮುಂದುವರಿದ ದೇಶ, ಬುದ್ಧಿವಂತರ ಊರು, ಹೈಲಿ ಎಜುಕೇಟೆಡ್ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕದ ಮಂದಿ ಅಂದ್ರೆ ಇಡೀ ದೇಶಕ್ಕೆ ಒಂದು ಮಾದರಿ ಅಂತ ಇದು. ಬಟ್ ಈ ತರ ಕಳಪೆ ಕಾಮಗಾರಿ ಮಾಡ್ಕೊಂಡು ಸರಿಯಾದ ಇಂಜಿನಿಯರ್ಗಳು ಸರ್ಟಿಫಿಕೇಟ್ ತಗೊಂಡು ಮಾತ್ರ ಕೆಲಸ ಮಾಡಿಸ್ತಾರ, ದೇವರಿಗೆ ಗೊತ್ತು. ಮತ್ತೆ ಇಲ್ಲಿ ಏನು ಸಮಸ್ಯೆ ಅಂದ್ರೆ, ಬರೋ ಇಂಜಿನಿಯರ್ಗಳು ನಾರ್ತ್ ಇಂಡಿಯಾದವರು, ಅವರಿಗೆ ಇಲ್ಲಿ ಎಷ್ಟು ಮಳೆ ಬರ್ತದೆ, ಎಷ್ಟು ಅದು ಪ್ರವಾಹ ಬರ್ತದೆ ಅಂತ ಅಂದಾಜಿಲ್ಲ. ಈ ಪುಸ್ತಕದ ಬದನೆಕಾಯಿ ಹಿಡ್ಕೊಂಡು ಇಲ್ಲಿ ಕೆಲಸ ಮಾಡ್ತಾರೆ, ಅದು ಒಂದು ಸಮಸ್ಯೆ ಮೇಡಮ್. ಪ್ರಾಕ್ಟಿಕಲ್ ಆಗಿ ಅಲ್ಲಿ ಏನ್ ಮಾಡ್ಬೇಕು, ಕ್ವಾಲಿಟಿ ಆಫ್ ವರ್ಕ್ ಏನಂತ ಗೊತ್ತಿಲ್ಲ. 40-50 ವರ್ಷ ಮುಂಚೆ ನಮ್ಮ ಕರ್ನಾಟಕದಲ್ಲಿ ಕಲಿತ ಇಂಜಿನಿಯರ್ ಇದ್ರು, ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ, ಇಡೀ ದೇಶಕ್ಕೆ ಒಂದು ಮಾದರಿ ಅಂತ ವ್ಯಕ್ತಿ. ಅವರು ಕಟ್ಟಿದ ಇನ್ನೂ ಅಣೆಕಟ್ಟು ಹಾಳಾಗ್ಲಿಲ್ಲ, ಬಟ್ ನಮ್ಮವರು ಕಟ್ಟಿದ ಬ್ರಿಡ್ಜ್ಗಳು 4 ವರ್ಷಕ್ಕೆ 2 ವರ್ಷಕ್ಕೆ ಬೀಳ್ತದೆ. ಒಂದು ಡಾಮರ್ ಹಾಕಿದ್ರೆ 1 ವರ್ಷ ಬಾಳಿಕೆ ಬರಲ್ಲ ಅಂದ್ರೆ ಏನು ಇದರ ಅರ್ಥ? ಎಲ್ಲ ಇಂಜಿನಿಯರ್ಗಳು ಸಸ್ಪೆಂಡ್ ಮಾಡಿ ಹೊಸ ಇಂಜಿನಿಯರ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡಬೇಕು, ಮತ್ತೆ ಕಾಂಟ್ರಾಕ್ಟ್ ಗಳನ್ನ ಬ್ಲಾಕ್ ಲಿಸ್ಟ್ ಮಾಡಿದ್ರೆ ಇದು ಅಲ್ಲ. ಎಲ್ಲರೂ ಇನ್ವಾಲ್ವ್ಮೆಂಟ್ ಇದ್ರಲ್ಲಿ ಇರುತ್ತೆ. ನೀವು ಹೇಳದಂಗೆ ರಿಪೇರಿ ಮಾಡಿದ್ರೆ ಅದಕ್ಕೆ ಜಾಸ್ತಿ ಲಾಭ ಹೊಡಿಬಹುದು ಅಂತೇಳಿ ಅವಾಗ ರಸ್ತೆ ಗುಂಡಿ ಮುಚ್ಚುವಂತ ಒಂದು ಪ್ಲಾನ್. ಅದ್ರ ಜೊತೆಯಲ್ಲಿ ನೋಡಿ, ಒಂದ್ಸತಿ ರೋಡ್ ಮಾಡಿದ್ರೆ ಅದು ಮೇಂಟೆನೆನ್ಸ್ ಮಾಡಬೇಕು, ಇಂತಿಷ್ಟು ವರ್ಷ ಅದು ನೀಟಾಗಿ ಇರಬೇಕು ಅಂತ ಹೇಳಿ ಯಾರು ಗುತ್ತಿಗೆ ತಗೊಂಡಿರ್ತಾರೆ ಆ ಕಂಪನಿಯವರು ಹೊಣೆ. ಅದು ಯಾವುದು ಎಲ್ಲೂ ಮೇಂಟೈನ್ ಆಗ್ತಾ ಇಲ್ಲ. 5 ವರ್ಷ ಅವರಿಗೆ ನಿರ್ವಹಣೆ ಕಾಂಟ್ರಾಕ್ಟ್ ಕೊಡ್ಬೇಕು, ದುಡ್ಡು ರಿಲೀಸ್ ಮಾಡ್ಲೇಬಾರ್ದು. ನೋಡಿ, ನಮ್ಮ ಜಿಲ್ಲೆಯಲ್ಲಿ ಕೋಮುಗಲಭೆ ಬಂದ್ ಮಾಡ್ತಾರೆ, ರಸ್ತೆ ಹೊಂಡ ಗುಂಡಿಗೆ ಯಾವ ಬುದ್ಧಿವಂತರು ಬಂದ್ ಮಾಡಲ್ಲ. ಎಲ್ಲಾ ರಾಜಕೀಯ ಪಕ್ಷಗಳು ತೆಪ್ಪಗೆ ಕೂತಿರ್ತಾರೆ. ಅದೇ ಜನಸಾಮಾನ್ಯರ ಗೋಳು ಮೇಡಮ್. ಮನೆಯಿಂದ ಹೊರಟವರು ವಾಪಸ್ ಬಂದ ಮೇಲೆ ನಿಘಂಟು ಅಂತ ಹೇಳುವಂತ ಪರಿಸ್ಥಿತಿ ಆಗಿದೆ ನಮ್ಮ. ಗ್ಯಾರಂಟಿ ಇರಲ್ಲ, ಹೌದು, ಎಲ್ಲೇನಾಗುತ್ತೆ ಅಂತ. ಇಂಥ ರಸ್ತೆಗಳಲ್ಲಿ ಓಡಾಡಕ್ ಶುರು ಮಾಡಿದ್ರೆ ನಮಗೆ ನಾಚಿಕೆ ಆಗುತ್ತೆ. ನಾವು ಈ ಕರ್ನಾಟಕದಲ್ಲಿ ಇದ್ದೇವೆ ಅಲ್ಲ, ಆಫ್ರಿಕಾದಲ್ಲಿ ಇದ್ದೇವೆ ಅಂತ ಹೇಳಿಕ್ಕೆ. ಈಗ ನೀವು ಮೀಟಿಂಗ್ ಅನ್ನೆಲ್ಲ ಈ ವಿಷಯ ಪ್ರಸ್ತಾಪ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ಅವಾಗ ಏನ್ ಉತ್ತರ ಸಿಗುತ್ತೆ ನಿಮ್ಗೆ? ಉತ್ತರ ಇಲ್ಲ, ನಾವು ಪ್ಯಾಚ್ ವರ್ಕ್ ಮಾಡ್ತೇವೆ, ಸರಿ ಮಾಡ್ತೇವೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಅಥವಾ ಉಸ್ತುವಾರಿ ಸಚಿವರಿಗೆ ತಿಪ್ಪೆ ಸಾರಿಸಿ ಬಿಡ್ತಾರೆ ಇಂಜಿನಿಯರ್ಗಳು. ಆಯ್ತು, ಈಗ ನಾಡಿದ್ದು 28ಕ್ಕೆ ದಿಶಾ ಮೀಟಿಂಗ್ ಇದೆ. ಇದೇ ಪಾಯಿಂಟ್ ಅನ್ನು ದಿಶಾ ಮೀಟಿಂಗ್ ಅಲ್ಲಿ ನಮ್ಮ MP ಸಾಹೇಬರು ಇಡ್ತಾ ಇದ್ದಾರೆ. ಅವರಿಗೂ ಸಹ ಅಧಿಕಾರಿಗಳು ನಮ್ಮ ಜನಪ್ರತಿನಿಧಿಗಳನ್ನು ಮಂಗ ಮಾಡ್ತಾ ಇದ್ದಾರೆ. ಸರಿ ಆಗ್ತದೆ, ಅದು ಇಲ್ಲಷ್ಟು ಸಮಸ್ಯೆ ಇಲ್ಲ ಅಂತ ಹೇಳಿ. ಬಹುಶಃ ಈಗ ಮತ್ತೆ ಮಳೆಗಾಲದ ಸಬು ಬೀಳ್ತಾರೇನೋ ಮೇಡಮ್. ಏನು ಈಗ ಮತ್ತೆ ಮಳೆಗಾಲದ ಒಂದು ಸಬು ಬೀಳ್ತಾರೇನೋ? ಅಲ್ಪ ಸ್ವಲ್ಪ ಮಳೆ ಆಗ್ತಿಲ್ಲ ಈ ವರ್ಷ, ಮಳೆ ಕಮ್ಮಿ, ಹಾಗಾಗಿ ಈ ವರ್ಷ ಮಳೆಯನ್ನು ಸಬು ಹೇಳುವಾಗೆ ಇಲ್ಲ ಅವರು. ಇಷ್ಟು ವರ್ಷ ಮಳೆ ಜಾಸ್ತಿ ಅಂತ ಪ್ರತಿ ಮೀಟಿಂಗ್ ಅಲ್ಲಿ ಕಾರಣ ಹೇಳ್ತಾ ಇದ್ರು. ಜನಪ್ರತಿನಿಧಿಗಳಿಗೆ ಮಂಗ ಮಾಡ್ತಾ ಇದ್ರು, ಈ ತರ ಮಳೆ ಜಾಸ್ತಿ ಕಾರಣ ಇದೆ. ಈ ವರ್ಷ ಮಳೆನೇ ಕಮ್ಮಿ ಅಲ್ಲ, ಗೊತ್ತಲ್ಲ, ಇಡೀ ಕರ್ನಾಟಕದಲ್ಲಿ ಬರಗಾಲ ಬಂದಿದೆ. ಜಿಲ್ಲೆಯಲ್ಲಿಯೂ ಹೇಳಿದಷ್ಟು ಮಳೆ ಬಂದಿಲ್ಲ. ಫೈನ್, ನೋಡೋಣ. ನಾವು ನಮ್ಮ ಕೈಲಾದ ಪ್ರಯತ್ನ ಮಾಡ್ತೀವಿ. ಬ್ರಿಜೇಶ್ ಚೌಟ ಅವ್ರ ಗಮನಕ್ಕೆ ತರ್ತೀವಿ, UT ಖಾದರ್ ಅವ್ರ ಗಮನಕ್ಕೆ ತರ್ತೀವಿ. ಥ್ಯಾಂಕ್ ಯು ಗೋಪಾಲ್ ಕೃಷ್ಣ ಅವರ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ವಿಶ್ವನ್. ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಮುಂದಿನ ಸುದ್ದಿ, ಆಮೆಗತಿಯಲ್ಲಿ ನಿರ್ಮಾಣವಾಯಿತು ರಸ್ತೆ, ಸೇತುವೆ ಕಾಮಗಾರಿ ಮಾತ್ರ ಅಪೂರ್ಣ. ಮರಕಲ್ ಮಮದಾಪುರ ರಸ್ತೆ ಸಮಸ್ಯೆಗೆ ಮುಕ್ತಿ ಯಾವಾಗ? ಇದು ಸೇತುವೆ ಯಾವಾಗ ಸ್ಟೋರಿ. ಎಳಿ ಮೇಲೆ ಕಾಲಿಟ್ಕೊಂಡು ಹೋಗ, ಎಳಿ ಬಂದು ಕುಂತು ನಮಗ ಸರ್ ಇದು ಯಾರು ಮಾಡ್ತೆ, ನಾಳೆ ಮಾಡ್ತೆ ಭಾಳ ಕಷ್ಟ ಆಗ್ಲತ್ತ ನಮ್ಮ ಇಲ್ಲಿ ಒಕ್ಕಲಿಗರಿಗೆ. ಬೀದರ್ ಜಿಲ್ಲೆಯ ಮರಕಲ್ನಿಂದ ಮಮದಾಪುರಕ್ಕೆ ಸಂಪರ್ಕ ಮಾಡುವಂತ ರಸ್ತೆ ಏನೋ ನಿರ್ಮಾಣ ಆಗಿದೆ. ಸುಮಾರು 4.75 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣವಾಗಿ ವರ್ಷಗಳೇ ಕಳೆದು ಹೋಗಿದೆ. ಆದರೆ ನಡುವೆ ಇರುವಂತ ಹಳ್ಳಕ್ಕೆ ಸೇತುವೆ ನಿರ್ಮಿಸದೆ ಗುತ್ತಿಗೆದಾರ ಕಾಲಹರಣವನ್ನ ಮಾಡ್ತಾ ಇದ್ದಾನೆ. ಪರಿಣಾಮ ರಸ್ತೆ ಇದ್ರೂ ರೈತರು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಇವಾಗ ಮುಟ್ಟೆ ಕಡ್ಕೊಂಡು ಓಡಾಡ್ಬೇಕಾಗ್ತದ ಅಂತ ಹೇಳ್ರಿ. ಇದು ಬೀದರ್ನ ಮರಕಲ್ ಗ್ರಾಮದಿಂದ ಮಮದಾಪುರಕ್ಕೆ ಸಂಪರ್ಕಿಸೋ ಪ್ರಮುಖ ರಸ್ತೆ.
4.75 ಕೋಟಿ ವೆಚ್ಚ ಮಾಡಿ 4 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣವೇನೂ ಆಗಿದೆ. ಆದರೆ ಮಮದಾಪುರ ಗ್ರಾಮದ ಬಳಿಯ ಹಳ್ಳಕ್ಕೆ ಮಾತ್ರ ಸೇತುವೆ ನಿರ್ಮಿಸದೆ ಕಾಮಗಾರಿ ಅರ್ಧಕ್ಕೆ ಬಿಡಲಾಗಿದೆ. ರಸ್ತೆ ನಿರ್ಮಾಣವಾಗಿದ್ರೂ ಸೇತುವೆ ಇಲ್ಲದ ಕಾರಣ ವಾಹನಗಳು ಸಂಚರಿಸಲು ಸಾಧ್ಯವಾಗದ ಸ್ಥಿತಿ ಇದೆ. ಮಳೆಗಾಲದಲ್ಲಿ ಹಳ್ಳದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಲಿದ್ದು ಸಂಪರ್ಕ ಕಡಿತಗೊಳ್ಳೋ ಆತಂಕ ಇದೆ. ಸೇತುವೆ ನಿರ್ಮಿಸುವಂತೆ ಅನೇಕ ಬಾರಿ ಮನವಿ ಮಾಡಿದ್ರೂ ಗುತ್ತಿಗೆದಾರ ಮಾತ್ರ ಇಂದು ನಾಳೆ ಅಂತ ಕಾಲಹರಣ ಮಾಡುತ್ತಿದ್ದಾರೆ ಅಂತ ಜನರು ಆರೋಪಿಸಿದ್ದಾರೆ. ಏಳು ವರ್ಷ ಸರ್ ಇದು ಬ್ರಿಡ್ಜ್ ಇಲ್ಲ ಯಾರಿಗೆ ಮಾಡ್ತೆ ನಾಳೆ ಮಾಡ್ತೆ ನಾಡ್ದು ಮಾಡ್ತೆ ಯಾರಿಗೆ ನೋಡಿ ರೆಸ್ಪಾನ್ಸ್ ಸರ್ ಏನು ಮಾಡ್ರಿ ನಾವು ದಿನ ಸರ್ ಹಿಂಗೆ ಗಾಡಿ ಹೋಗ್ತೇ ಬರ್ತೇವೆ ಸರ್ ಇಲ್ಲಿ 4 ಸಲ ನಾನು ಬಿದ್ದೀನಿ ಸರ್ ಗಾಡಿ ಪೂರ ಸರ್ ಹರ್ಕೊಂಡು ಹೋಗಿ ಸರ್ ಅಲ್ಲಿ ಹೋಗ್ಯಾರ ಯಾರಿಗೆ ಯಾರು ರೆಸ್ಪಾನ್ಸ್ ಮಾಡ್ತಾರೆ ಸರ್ ಪೂರ ರೈತರಿಗೆ ತೋರ್ ಹೇಳಲ್ಲ ಸರ್ ಇಲ್ಲಿ ಪೂರ ಎಲ್ರಿಗೂ ಸರ್ ಇನ್ನು ಜಾಸ್ತಿ ಇರುತ್ತೆ ಸರ್ ಇನ್ನು ಮಳೆ ಸ್ವಲ್ಪ ಕಮ್ಮಿ ಆಗಿದೆ ಇಲ್ಲ ಜಾಸ್ತಿ ನೀರು ಹರಿಯುತ್ತೆ ಇಲ್ಲಿ ಇನ್ನು ಉಪಯೋಗ ಇಲ್ಲ ಇದು ರೋಡ್ ಮಾಡಿರೋದು ಬ್ರಿಡ್ಜ್ ಇದ್ರೆ ಉಪಯೋಗ ಆಗುತ್ತೆ ಎಲ್ರಿಗೂ. 2018ರಲ್ಲಿ 4.75 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿತ್ತು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಹಾಗೂ ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ ರಸ್ತೆ ನಿರ್ಮಿಸಲಾಗಿದೆ. ಆದರೆ ವರ್ಷಗಳು ಕಳೆದರೂ ಸೇತುವೆ ಕಾಮಗಾರಿ ಮಾತ್ರ ಆಗಿಲ್ಲ. ಮಳೆಗಾಲದಲ್ಲಿ ಹಳ್ಳದಲ್ಲಿ ನೀರು ತುಂಬಿಕೊಂಡ್ರೆ ಈ ರಸ್ತೆಯಲ್ಲಿ ಸಂಚಾರ ಸಂಪೂರ್ಣ ದುಸ್ತರವಾಗಿರುತ್ತೆ. ರೈತರು ಬೆಳೆದ ಬೆಳೆಯನ್ನ ಮಾರುಕಟ್ಟೆಗೆ ತರೋಕು ಸಮಸ್ಯೆಯಾಗ್ತಿದೆ. ಸುಮಾರು 15 ಕಿಲೋಮೀಟರ್ ಸುತ್ತಿ ಬಳಸಿ ಹೋಗಬೇಕು ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ. ನಮಗ್ ಬಾಳ ತ್ರಾಸ ಅದಾರಿ. ನೀರಾಗ ಅಂಬದು ರೋಡ್ ಮಾಡಲ್ರಿ ಏನ್ ಮಾಡಲ್ರು. 20-22 ವರ್ಷದ ಹುಡುಗ ಅಂಬದ್ ಹೊರ್ಕೊಂಡ್ ಹೋಯ್ತೀನಿ ನನ್ ಮಗ. ಈಗ ಹಂಗೆ ತಲೆ ಮೇಲೆ ಅದು ಮಕ್ಕಳು ಸಣ್ಣ ಸಣ್ಣ ಅಂತ ಹೇಳ್ರಿ ಸರ್ ಅಂಬದು ಒಯ್ಲಾಕ್ ಬರಲ್ದು ಏನಿಲ್ಲ. ಗಾಡಿ ಮೇಲೆ ಒಯ್ಯರ್ ಅಂದ್ರೆ ನೀರಾಗ ಅತ್ತೆ ಹೊರ್ಕೊಂಡ್ ಹೋಗ್ಬೇಕು ಪಾರ್ಗಳು. ಇವಾಗ ಮುಟ್ಟೆ ಹಿಡ್ಕೊಂಡ್ ಓಡಾಡ್ಬೇಕಾಯ್ತದ ಅಂತ ಹೇಳ್ರಿ. ಕಷ್ಟ ಏನೋ ಅಂತ ಮಕ್ಕಳು ಹೊರ್ಕೊಂಡ್ ಅತ್ತೆ ಹೋಯ್ತಾವ ಅಂತ ಹೇಳ್ರಿ. ಮಳೆಗಾಲ ಬಂತು ಅಂದ್ರೆ ಮಕ್ಕಳು ಬರ್ತಾರ ಇಲ್ಲೋ ಅಂತ ಹೇಳಿ ಬೆಳಗಾನ ನಿದ್ದಿ ಬರಲ್ಲ. ಮತ್ತ ಊರಿಗೆ ಹಿಂಗೆ ಹೋಗ್ಬೇಕಾಯ್ತದ್ರಿ. ಇದೇದ ರೋಡ್ ನಮ್ಗ ಕಡೆಯಿಂದ ಹೋಗ್ಬೇಕಾದ್ರೆ ಫೇರ್ ಆಯ್ತದ್ರಿ, ದೂರ ಆಯ್ತದ. ನಮಗ್ ಇದು ಬ್ರಿಡ್ಜ್ ಬೇಕು. ಈ ರೋಡ್ ಮಮದಾಪುರ ಅಡ್ಡ ಏನದ 7 ವರ್ಷ ಆಯ್ತು ಸರ್. ಇದು ಅವ್ರು ಗೊತ್ತಿದಾರ ಟೆಂಡರ್ ಬಿಟ್ಟು ಅವ್ರು ಏನದ ಗೊತ್ತಿದ ರೆಸ್ಪಾನ್ಸ್ ಮಾಡಲ್ಲಪ್ಲೆ ರೋಡ್ ಬಿ ಮಾಡ್ಯಾರ. ರೋಡ್ ಆಲ್ರೆಡಿ ಸಿಳ್ಕಿ ಬಿಟ್ಟದ, ಜಾಗ ಹೊಡೆದೋಗ್ಯದ. ಆಮೇಲೆ ಇದು ಬ್ರಿಡ್ಜ್ ಅದ 4,75,00,000 ರೂಪಾಯಿ ಬಜೆಟ್ ಅದ ಇದಕ್ಕೆ. ಇದು ಕೊಟ್ಟ ಅವರು ಯಾರು ಯಾವುದೇ ಥರದ ರೆಸ್ಪಾನ್ಸ್ ಮಾಡಲ್ಲಪ್ಲೆ ಇದು ಬ್ರಿಡ್ಜ್ ಏನದ ನಿರ್ಮಾಣ ಮಾಡಲ್ಲ ಹೊಂಟ್ರ. ಇದಕ್ಕೆ ತಕ್ಕ ಅಧಿಕಾರಿಗಳು ಬಿ ರೆಸ್ಪಾನ್ಸ್ ಮಾಡಲ್ಲ ಹೊಂಟ್ರ. ಏನದ ಭಾಳ ಕಷ್ಟ ಆಗ್ಲತ್ತದ ನಮ್ಮ ಇಲ್ಲಿ ಒಕ್ಕಲಿಗರಿಗೆ. ಇದೇನದ ಭಾಳಷ್ಟು ಸಾಕಷ್ಟು ನೀರು ಬರ್ತದ. ಬೇರೆ ಯಾವ್ದಾರ ಒಂದು ಸಮಸ್ಯೆ ಇದ್ರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು 2-3 ಸಲ ಹೋಗಿದ್ದೇವೆ ನಾವು. ಮಾಡಿ ಸರ್ ಅಂತೇಳಿ ಅವ್ರು ಯಾವುದೇ ಥರ ಆಕ್ಷನ್ ತಗೊಳ್ಳತ್ತಿಲ್ಲ. ಒಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ರಸ್ತೆ ನಿರ್ಮಿಸಿದ್ರೂ ಕೂಡ ಸೇತುವೆ ನಿರ್ಮಾಣವಾಗದೆ ರಸ್ತೆ ಊಟಕ್ಕಿಲ್ಲದ ಉಪ್ಪಿನಕಾಯಿ ಎಂಬಂತಾಗಿದೆ. ಬಾಕಿ ಇರೋ ಸೇತುವೆ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸಬೇಕಿದೆ. ಕಾಮಗಾರಿ ವಿಳಂಬಕ್ಕೆ ಕಾರಣವಾದ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್. ಅದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದುರ್ಗಪ್ಪ ಹೊಸಮನಿ. ದುರ್ಗಪ್ಪ, ಯಾರಿಗೆ ಟೆಂಡರ್ ಕೊಟ್ಟಿರೋದು? ಯಾಕೆ ಸೇತುವೆ ನಿರ್ಮಾಣ ಮಾಡ್ತಾ ಇಲ್ಲ? ಡಿಲೇ ಯಾಕೆ? ಶರ್ಮಿತಾ, ಏನು ಯಾವುದೇ ಒಂದು ಗ್ರಾಮ ಅಭಿವೃದ್ಧಿ ಆಗ್ಬೇಕಂದ್ರೆ ಅದಕ್ಕೆ ಪ್ರಮುಖವಾಗಿ ಸಂಪರ್ಕ ವ್ಯವಸ್ಥೆ ಸರಿಯಾಗಿರಬೇಕು. ಆ ಸಂಪರ್ಕ ವ್ಯವಸ್ಥೆ ಇರದಿದ್ರೆ ಆ ಗ್ರಾಮಸ್ಥರು ಪರದಾಡುವಂತ ಪರಿಸ್ಥಿತಿ ಹೇಳುತ್ತಿರುವಂತದ್ದು. ಅಂತದ್ದೇ ಒಂದು ಘಟನೆ ಈಗ ಏನು ಬೀದರ್ ಜಿಲ್ಲೆಯ ಮಮದಾಪುರ ಗ್ರಾಮದಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗ ಮಮದಾಪುರ ಮತ್ತು ಮರ್ಕಲ ಗ್ರಾಮದ ನಡುವೆ ಸಂಪರ್ಕ ಕಲ್ಪಿಸತಕ್ಕಂಥ 4 ಕಿಲೋಮೀಟರ್ ರಸ್ತೆಗೆ ಏನು 2018ರಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಮತ್ತು ಗ್ರಾಮೀಣ ಕರ್ನಾಟಕ ರಸ್ತೆ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ 2018ರಲ್ಲಿ 4,75,00,000 ರೂಪಾಯಿಯಲ್ಲಿ 4 ಕಿಲೋಮೀಟರ್ ಉದ್ದದ ರಸ್ತೆಯ ನಿರ್ಮಾಣಕ್ಕೆ ಕಾಮಗಾರಿ ಆರಂಭ ಆಗಿರ್ತಕ್ಕಂಥದ್ದು. 2018ರಲ್ಲಿ ಕಾಮಗಾರಿ ಆಗಿದ್ರು ಕೂಡ ಕಳೆದ 2 ವರ್ಷಗಳ ಹಿಂದೆ 4 ಕಿಲೋಮೀಟರ್ ರಸ್ತೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಗುತ್ತಿಗೆದಾರ. 4 ಕಿಲೋಮೀಟರ್ ರಸ್ತೆ ಅದು ಕೂಡ ವಿಳಂಬ ಆಮೆಗತಿಯಲ್ಲಿ ಕಾಮಗಾರಿ ಆಗಿರ್ತಕ್ಕಂಥದ್ದು. ಆ ಒಂದು ರಸ್ತೆಯ ಪ್ರಮುಖ ಸಂಪೂರ್ಣ ಸಂಪರ್ಕ ವ್ಯವಸ್ಥೆ ಕಲ್ಪಿಸಬೇಕಂದ್ರೆ ಮುಖ್ಯವಾಗಿ ಮಮತಾಪುರ ಗ್ರಾಮದ ಬಳಿ ಇರತಕ್ಕಂತ ಆ ಒಂದು ಹಳ್ಳ ಏನಿದೆ ಆ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಬೇಕಾಗಿತ್ತು. ಆದ್ರೆ ಆ ರಸ್ತೆ ನಿರ್ಮಾಣ ಮಾಡಿದರೆ ಸೇತುವೆ ನಿರ್ಮಾಣ ಮಾಡಿಲ್ಲ. ಹೀಗಾಗಿ ಇವತ್ತು ಮಮದಾಪುರ ಮತ್ತು ಮರ್ಕಲ ಗ್ರಾಮದ ನಡುವೆ ಸಂಪರ್ಕ ಕಲ್ಪಿಸತಕ್ಕಂತ ರಸ್ತೆ ಏನಿದೆ ಇವತ್ತು ಸಂಪರ್ಕ ಕಡಿತ ಆಗಿರತಕ್ಕಂಥದ್ದು. ಆ ಒಂದು ಹಳ್ಳದಲ್ಲಿ ಏನು ವರ್ಷದ ಪ್ರತಿ 12 ತಿಂಗಳು ನೀರು ಕೂಡ ಇವತ್ತು ನಿರಂತರವಾಗಿ ಹರಿತಾ ಇದೆ. ಹೀಗಾಗಿ
ಗ್ರಾಮಸ್ಥರು ಮತ್ತು ರೈತರು ಇವತ್ತು ಅದೇ ರಸ್ತೆಯಲ್ಲಿ ಓಡಾಡುವಂತ ಪರಿಸ್ಥಿತಿ ಇರತಕ್ಕಂಥದ್ದು. ಏನು ಹಳ್ಳ ದಾಟತಕ್ಕಂಥ ವೇಳೆ ನೀರು ನಿರಂತರವಾಗಿ ಹರಿತಾ ಇರೋದ್ರಿಂದ ಇವತ್ತು ವೃದ್ಧರು, ಮಕ್ಕಳು ಮತ್ತು ರೈತರು ಇವತ್ತು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಸಂಚಾರ ಮಾಡ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ಅದರಲ್ಲೂ ಇವಾಗ ಮಳೆ ಇರತಕ್ಕಂಥದ್ದು. ಮಳೆ ಇರೋ ಕಾರಣದಿಂದ ಹಳ್ಳದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಹೀಗಾಗಿ ಇವತ್ತು ಸಂಪರ್ಕ ವ್ಯವಸ್ಥೆ ಕೂಡ ಕಡಿತ ಆಗ್ತಕ್ಕಂಥ ಆತಂಕ ಇವತ್ತು ಗ್ರಾಮಸ್ಥರದು ಇರ್ತಕ್ಕಂಥದ್ದು. ಕಳೆದ 2018ರಿಂದ ನಿರಂತರವಾಗಿ ಈ ಒಂದು ಕಾಮಗಾರಿ ಆದಾಗಿನಿಂದ ನಮ್ಗೆ ಪ್ರಮುಖವಾಗಿ ಸೇತುವೆವನ್ನ ಪೂರ್ಣಗೊಳಿಸಿ ಅನ್ನೋ ಒಂದು ಆಗ್ರಹವನ್ನ ಗ್ರಾಮಸ್ಥರು ಮಾಡುತ್ತಲೇ ಬರ್ತಾ ಇದ್ದಾರೆ. ಆದ್ರೆ ಗುತ್ತಿಗೆದಾರ ಮಾತ್ರ ರಸ್ತೆ ನಿರ್ಮಾಣ ಮಾಡಿ ಪಲಾಯನ ಮಾಡಿರ್ತಕ್ಕಂಥದ್ದು. ಸಂಬಂಧಪಟ್ಟ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಅಧಿಕಾರಿಗಳನ್ನ ಕೇಳಿದ್ರು ಕೂಡ ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಿಲ್ಲ ಅನ್ನೋ ಒಂದು ಆಕ್ರೋಶದ ಮಾತನ್ನ ಇವತ್ತು ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ನೋಡ್ತಾ ಇರ್ಬೋದು ನಾವು ದೃಶ್ಯದಲ್ಲೂ ಕೂಡ ಆ ಗ್ರಾಮಸ್ಥರು ಯಾವ ರೀತಿಯಾಗಿ ಓಡಾಡ್ತಿದ್ದಾರೆ. ಇವತ್ತು ಬೈಕ್ ಆಗಿರ್ಬೋದು, ಟ್ರ್ಯಾಕ್ಟರ್ ಮತ್ತೆ ಎತ್ತಿನ ಬಂಡಿ ಇದೇ ಒಂದು ರಸ್ತೆಯ ಮೂಲಕ ತೆಗೆದುಕೊಂಡು ಹೋಗ್ಬೇಕಂತ ಅನಿವಾರ್ಯತೆ ಇವತ್ತು ಆ ಮಮದಾಪುರ ಗ್ರಾಮದ ರೈತರಿಗೆ ಇರತಕ್ಕಂಥದ್ದು. ಇವತ್ತು ಮಮದಾಪುರ ಗ್ರಾಮದವರ ಜನರು ಏನಾದ್ರೂ ಬೀದರ್ಗೆ ಬರ್ಬೇಕಾದ್ರೆ ಈ ಮರಕಲ್ ಗ್ರಾಮದಿಂದ ಬಂದ್ರೆ ಸಮೀಪ ಆಗುತ್ತೆ. ಇಲ್ದಿದ್ರೆ ನಾವು ಚೊಂಡಿ ಮತ್ತು ನೌಬಾದಿಂದ ಚೊಂಡಿ ಮತ್ತು ನೌಬಾದು ಇಲ್ಲ ಜನವಾಡ ಮೂಲಕವಾಗಿ ಇವತ್ತು ಬೀದರ್ಗೆ ಹೋಗ್ಬೇಕಾದಂತ ಅನಿವಾರ್ಯತೆ ಇರತಕ್ಕಂಥದ್ದು. ಇದು ಸುಮಾರು 15 ಕಿಲೋಮೀಟರ್ ಸುತ್ತಿ ಬರ್ತಕ್ಕಂಥ ಪರಿಸ್ಥಿತಿ ಇರಬೇಕಂತದ್ದು. ಶಾರ್ಟ್ ಕಟ್ ಈ ಒಂದು ಮರಕಲ್ ಗ್ರಾಮದಿಂದ ಬಂದ್ರೆ ಶಾರ್ಟ್ ಕಟ್ ಬೀದರ್ ಸಮೀಪ ಆಗುತ್ತೆ. ಹಾಗಾಗಿ ನಮಗೆ ಈ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿಕೊಟ್ರೆ ನಮಗೆ ಬೀದರ್ ಹೋಗ್ಲಿಕ್ಕೆ ಸಮೀಪ ಆಗುತ್ತೆ. ಮತ್ತು ಜಮೀನುಗಳು ಹಳ್ಳದ ಆ ಕಡೆ ಮತ್ತು ಈ ಕಡೆ ಇರತಕ್ಕಂಥ ಜಮೀನುಗಳಿಂದ ಬಂದಂತ ಫಸಲನ್ನ ನಾವು ಮನೆಗಳಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಆಗ್ರಹವನ್ನು ಕೂಡ ಇವತ್ತು ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಗ್ರಾಮೀಣಾಭಿವೃದ್ಧಿ ಸಚಿವರು ಕೂಡ ಈಗ ಬೀದರ್ ಜಿಲ್ಲೆಯವರೇ ಇದ್ದಾರೆ. ಕಳೆದ 2018ರಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಈ ಸೇತುವೆ ಕಾಮಗಾರಿಗೆ ಸೇತುವೆಯನ್ನ ನಿರ್ಮಿಸಿ ಗ್ರಾಮಸ್ಥರಿಗೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕಾದಂತ ಅನಿವಾರ್ಯತೆ ಇರತಕ್ಕಂಥದ್ದು. ಅಲ್ಲಿ ಗ್ರಾಮಸ್ಥರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಏನಂದ್ರೆ ಸ್ಥಳೀಯ ಶಾಸಕರಂತೂ ನಮ್ಮ ಗ್ರಾಮೀಣ ಭಾಗಕ್ಕೆ ಬರ್ತಾನೆ ಇಲ್ಲ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ. ಯಾಕಂದ್ರೆ ರಹೀಂ ಖಾನ್ ಅವರು ಇದೇ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥದ್ದು. ಉತ್ತರ ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಭಾಗದಲ್ಲಿ ಇದೇ ಸಮಸ್ಯೆಗಳು ಇರತಕ್ಕಂಥದ್ದು. ಯಾಕಂದ್ರೆ ಬಹುತೇಕ ಗ್ರಾಮಗಳಲ್ಲಿ ಕೆಲಸಗಳು ಆಗ್ತಾ ಇವೆ, ಆದ್ರೆ ಅರ್ಧಂಬರ್ಧ ಕಾಮಗಾರಿಗಳಿಂದ ಇವತ್ತು ಗ್ರಾಮಸ್ಥರು ಪರದಾಡುವಂತ ಪರಿಸ್ಥಿತಿ ಇರತಕ್ಕಂಥದ್ದು. ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಇವತ್ತು ರಸ್ತೆ ನಿರ್ಮಾಣ ಮಾಡಿದ್ರು. ಯಾವ ಉದ್ದೇಶಕ್ಕಾಗಿ ಮಾಡಿದ್ರು ಆ ಉದ್ದೇಶ ಮಾತ್ರ ಇನ್ನೂ ಈಡೇರಿಲ್ಲ. ಹೀಗಾಗಿ ಕೂಡಲೇ ನಮಗೆ ಸೇತುವೆ ಕಾಮಗಾರಿಯನ್ನ ನಿರ್ಮಾಣ ಮಾಡಬೇಕು. ಗುತ್ತಿಗೆದಾರ ಅರ್ಧಂಬರ್ಧ ಕಾಮಗಾರಿ ಮಾಡಿ ಪಲಾಯನ ಮಾಡಿದ್ದಾರೆ, ಅವರ ವಿರುದ್ಧ ಸೂಕ್ತವಾದ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋ ಒಂದು ಆಗ್ರಹವನ್ನ ಇವತ್ತು ಮಮದಾಪುರ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ಫೈನ್. ದುರ್ಗಪ್ಪ, ಈ ಮರ್ಕಲ್ನಿಂದ ಮಮದಾಪುರ ಎಷ್ಟು ಕಿಲೋಮೀಟರ್ ರಸ್ತೆ ಇದು? ಮತ್ತೆ ಈ ಪರ್ಟಿಕ್ಯುಲರ್ ಸೇತುವೆ ನಿರ್ಮಾಣಕ್ಕೆ ಏನು ಆಗ್ರಹ ಮಾಡ್ತಾ ಇದ್ದಾರೆ? ಅಲ್ಲಿ ಹಳೆ ಸೇತುವೆ ಇದ್ದಂಗೆ ಕಾಣಿಸ್ತಿಲ್ಲ, ಹೊಸದಾಗಿ ನಿರ್ಮಾಣ ಮಾಡಬೇಕಾಗಿದೆಯಾ? ಮತ್ತೆ ಆ ಪರ್ಟಿಕ್ಯುಲರ್ ಸೇತುವೆ ವಿಸ್ತೀರ್ಣ ಎಷ್ಟಿದೆ ಅಂದಾಜು? ಶರ್ಮಿತಾ, ಇದು ಮಮದಾಪುರ ಮತ್ತು ಮರಕಲ್ ಗ್ರಾಮದ ನಡುವೆ 4 ಕಿಲೋಮೀಟರ್ ಅಂತರ ಇರತಕ್ಕಂಥದ್ದು. ಈ 4 ಕಿಲೋಮೀಟರ್ ಅಂತರದ ಮಧ್ಯೆ ಒಂದು ಹಳ್ಳ ಇರತಕ್ಕಂಥದ್ದು. ಅದು ಮಮದಾಪುರ ಗ್ರಾಮದ ಪಕ್ಕ. ಈಗಾಗಲೇ 4 ಕಿಲೋಮೀಟರ್ ರಸ್ತೆದ ಆ ಹಳ್ಳದ ಅಗಲ ನೋಡ್ತಾ ಹೋದ್ರೆ ಸುಮಾರು ಒಂದು 20ರಿಂದ 30 ಮೀಟರ್ ಅಗಲ ಇರತಕ್ಕಂತ ಹಳ್ಳ. ನಿರಂತರವಾಗಿ ಬೀದರ್ ಸಿಟಿಯಿಂದ ಕೂಡ ನೀರು ಹರಿತಾ ಇದೆ. 12 ತಿಂಗಳು ನೀರು ಹರಿತಾ ಇದೆ. ಹೀಗಾಗಿ ಜನರು ಈ ಒಂದು ರಸ್ತೆಯ ಜೊತೆಗೆ ಈ ಸೇತುವೆ ಮಾಡ್ಬೇಕು ಅನ್ನೋ ಒಂದು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ರಸ್ತೆಯ ಜೊತೆಗೆ ಸೇತುವೆ ಕೂಡ ಟೆಂಡರ್ ನಲ್ಲಿ ಇರ್ತಕ್ಕಂಥದ್ದು. ಆದ್ರೆ ರಸ್ತೆ ಮಾಡಿದ್ದಾರೆ, ಟೆಂಡರ್ ಮಾತ್ರ ಸೇತುವೆ ಮಾತ್ರ ಇನ್ನೂ ನಿರ್ಮಾಣ ಮಾಡಿಲ್ಲ. ಹೀಗಾಗಿ ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ರಸ್ತೆ ಮಾಡಿದ್ದೀರಾ, ಸೇತುವೆ ಯಾಕೆ ಮಾಡಿಲ್ಲ? ರಸ್ತೆ ಮಾಡಿದ್ದಾದ್ರೂ ಯಾವ ಪುರುಷಾರ್ಥಕ್ಕೆ ಅನ್ನೋ ಒಂದು ಪ್ರಶ್ನೆಯನ್ನ ಇವತ್ತು ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ರಸ್ತೆ ಇದೆ, ಅದಕ್ಕೆ ಹಳ್ಳ ದಾಟ್ಕೊಂಡು ಹೋಗ್ಬೇಕಾದ್ರೆ ಬೇಕಾದಂತ ಸೇತುವೆ ಬೇಕಲ್ಲ, ಆ ಸೇತುವೆ ಇವತ್ತು ಆ ರಸ್ತೆಗೆ ಇಲ್ಲ. ಹೀಗಾಗಿ ಗ್ರಾಮಸ್ಥರು ಆ ಸೇತುವೆ ನಿರ್ಮಾಣ ಮಾಡಬೇಕು. ಶಾಸಕರು ಮತ್ತು ಸಚಿವರು ಈ ಬಗ್ಗೆ ಗಮನ ಹರಿಸಿ ಅಧಿಕಾರಿಗಳಿಗೆ ಚಾಟಿ ಬೀಸಿ ನಮಗೆ ಸೇತುವೆಯನ್ನ ಆದಷ್ಟು ಶೀಘ್ರದಲ್ಲೇ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ಫೈನ್, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ದುರ್ಗಪ್ಪ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇವತ್ತು ಪ್ರಸಾರವಾದಂತಹ 2 ಸುದ್ದಿಯ ಫಾಲೋ ಅಪ್ ಅನ್ನ News 18 ಮಾಡುತ್ತೆ.